ವಿಜಯ್ ಮಲ್ಯ ಜಾತಕ ಹುಟ್ಟಿದಾಗ ಸೇಮ್ ಇತ್ತು. ಅವರು ಅತ್ಯಂತ ಶ್ರೀಮಂತರಾದಾಗ ಅನೇಕ ವಾಹಿನಿಯಲ್ಲಿ ಅವ್ರದ್ದು ಇಂಟರ್ವ್ಯೂ ತೋರಿಸಿದಾಗ ಅವರು ಜಾತಕ ತೋರಿಸಿ ಇವರಿಗೆ 10ನೇ ಮನೇಲಿ ಈ ಗ್ರಹ ಇದೆ, ಲಗ್ನದಲ್ಲಿ ಈ ಗ್ರಹ ಇದೆ, 7ನೇ ಮನೇಲಿ ಈ ಗ್ರಹ ಇದೆ, ಅದಕ್ಕೆ ಇವರಿಗೆ ಹಣಕಾಸು ಅಂತೆಲ್ಲ ಹೇಳ್ತಾಯಿದ್ರು. ಇವಾಗ ಭಯ ಬಂದ್ಬಿಟ್ಟಿದೆ ಎಲ್ಲರಿಗೂ. ಯಾರ್ದಾರು ಸೆಲೆಬ್ರಿಟಿ ತಗೊಂಡು ಹಾಕಿದ್ರೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನೇನು ಬಿದ್ದರೆ ನಮಗೆ ಬುಡಕ್ಕೆ ಬರುತ್ತೆ ಅಂತ ಹೇಳಿ ಇವಾಗ ಯಾರ್ದು ಏನೂ ಹಾಕೋದೇ ಇಲ್ಲ. ಮುಂಚೆ ಬಹಳ ಡಿಸ್ಕಸ್ ಮಾಡೋರು, ಇಂದಿರಾ ಗಾಂಧಿದು ಹಾಕೋರು, ರಾಜೀವ್ ಗಾಂಧಿದು ಹಾಕೋರು ಎಲ್ಲ ಭಾಳ ಹಿಂದೆ. ನಾನು ಹೇಳ್ತಾ ಇರೋದು ಒಂದು 5-7 ವರ್ಷದ ಹಿಂದೆ ಮಾತು, 10 ವರ್ಷದ ಹಿಂದೆ ಮಾತು. ಎಲ್ಲ ಚಾರ್ಟಲ್ಲೂ ಇವರೆಲ್ಲ ಫೇಮಸ್ ಅಂತ. ವಿಜಯ್ ಮಲ್ಯ ಹುಟ್ಟೋ ಟೈಮಲ್ಲಿ ಯಾರೂ ಹುಟ್ಟಿರ್ಲಿಲ್ವಾ? ಸಾಕಷ್ಟು ಜನ ಹುಟ್ಟಿದ್ದಾರೆ. ಅದೇ ದಿವಸ ಅದೇ ದಿನಾಂಕದಲ್ಲಿ ಅದೇ ಒಂದು ಗಂಟೆಯಲ್ಲಿ ಬೇರೆ ಊರಲ್ಲಿ ಎಲ್ಲೂ ಹುಟ್ಟೇ ಇಲ್ವಾ? ಸೊ ಎವ್ರಿ 4 ಸೆಕೆಂಡು ನಕ್ಷತ್ರ ನಾಡಿಲಿ ನಮ್ಮದು ಗ್ರಹಗಳು ಚೇಂಜ್ ಆಗುತ್ತೆ. ಎವ್ರಿ 4 ಸೆಕೆಂಡ್. ಎಸ್, ನಕ್ಷತ್ರ ನಾಡಿಲಿ ಮಾತ್ರ ಅದು ಚೇಂಜ್ ಆಗುತ್ತೆ. ಸ್ಟ್ಯಾಟಿಕ್ ಪ್ರಿನ್ಸಿಪಲಲ್ಲಿ ಚೇಂಜ್ ಆಗಲ್ಲ ಅದು. ದಿನವಿಡೀ ಎಲ್ಲ ಗ್ರಹಗಳು ಅಲ್ಲೇ ಇರ್ತಾವ್ರಿ. ಚಂದ್ರ ಮಾತ್ರ 2 ದಿವಸಕ್ಕೊಂದು ಸತಿ ಬೇರೆ ಮನೆಗೆ ಹೋಗ್ತಾನೆ. ಬುಧ ಶುಕ್ರ 1 ತಿಂಗಳಾದ್ಮೇಲೆ ಬೇರೆ ಮನೆಗೆ ಹೋಗ್ತಾನೆ. ಗುರು 1 ವರ್ಷ ಆದಮೇಲೆ ಬೇರೆ ಮನೆಗೆ ಹೋಗ್ತಾನೆ. ಶನಿ 2 ವರ್ಷ ಆದಮೇಲೆ ಬೇರೆ ಮನೆಗೆ ಹೋಗ್ತಾನೆ. ಈ ರೀತಿ ಇರಬೇಕಾದ್ರೆ ರಾಹುಕೇತುಗಳು 20 ತಿಂಗಳು ಒಂದೇ ಮನೇಲಿ ಕೂತಿರ್ತವೆ. ಶನಿ ರಾಹು ಒಟ್ಟಿಗೆ ಕೂತ್ಕೊಂಡ್ರೆ 20 ತಿಂಗಳು ಹುಟ್ಟಿದವ್ರದ್ದೆಲ್ಲನೂ ಶಾಪಗ್ರಸ್ತನ.